ಫ್ರೆಂಡ್ಸ್, ಎಲ್ಲರೂ ಕೂಡ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವೇನು ಮಕ್ಕಳ ಏನು ಬ್ರಿಡ್ಜ್ ಕೋರ್ಸಿನ LBA ಲಾಗಿನ್ನಲ್ಲಿ ಬ್ರಿಡ್ಜ್ ಕೋರ್ಸ್ ಗ್ರೇಡನ್ನು ಯಾವ ರೀತಿ ಫಿಲ್ ಮಾಡೋದು ಅಂತ LBA ಲಾಗಿನ್ ಮಾಡಿ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವೇನಾದರೂ ಇಲ್ಲಿವರೆಗೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಇವಾಗ ನಾವು ಏನು ಲ್ಯಾಪ್ಟಾಪ್ ಆಗಿರ್ಬೋದು, ಡೆಸ್ಕ್ಟಾಪ್ ಆಗಿರ್ಬೋದು, ಗೂಗಲಿಗೆ ಬಂದುಬಿಟ್ಟು LBA ಲಾಗಿನ್ ಅಂತ ಟೈಪ್ ಮಾಡಿ. LBA ಲಾಗಿನ್ ಅಂತ ಟೈಪ್ ಮಾಡಬೇಕಾಗುತ್ತೆ. LBA ಲಾಗಿನ್ ಟೈಪ್ ಮಾಡಬೇಕಾಗುತ್ತೆ. ಅದರಲ್ಲಿ ಬೇರೆ ಬೇರೆ ಈ ರೀತಿಯಾಗಿ ವೆಬ್ಸೈಟ್ಗಳು ಇರುತ್ತೆ. ಈ ಒಂದು ಮೊದಲನೇ ಒಂದು ಏನು ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ. ಈ ರೀತಿಯಾಗಿ ನಮಗೆ ಆಪ್ಷನ್ ಓಪನ್ ಆಗುತ್ತೆ. ಆಪ್ಷನ್ ಓಪನ್ ಆದಾಗ ಇಲ್ಲಿ ಟೀಚರ್ಸು, ಸ್ಯಾಟ್ಸ್ ಯೂಸರು, ಆಫೀಸ್ DDPI ಯೂಸರು, ನೂಡಲ್ ಆಫೀಸರ್ ಅಂತ ಈ ರೀತಿಯಾಗಿ 4 ಆಪ್ಷನ್ ಇರುತ್ತೆ. ಅದರಲ್ಲಿ ನೀವು ಟೀಚರ್ಸ್ ಮೇಲೆ ಕ್ಲಿಕ್, ಆಲ್ರೆಡಿ ಅದು ಆಟೋ ಕ್ಲಿಕ್ ಇರುತ್ತೆ, ಇಲ್ಲ ಅಂದರೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಯೂಸರ್ ನೇಮ್ ಅಂತ ಇದೆ. ಏನಾದರೂ ಸರ್ಕಾರಿ ಶಾಲಾ ಶಿಕ್ಷಕರಾಗಿದ್ದರೆ, ಸರ್ಕಾರಿ ಟೀಚರ್ಸ್ ಆಗಿದ್ದರೆ ಅವರೊಂದು KJD ನಂಬರ್ನ ಹಾಕಬೇಕಾಗುತ್ತೆ. ಅದೇ ರೀತಿ ಅನುದಾನಿತ ಶಾಲಾ ಶಿಕ್ಷಕರಾಗಿದ್ದರೆ ಅವರ ಮೊದಲ LICಯ ಪಾಲಿಸಿ ನಂಬರ್ ಏನಿರುತ್ತೆ ಅದನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಆ ಒಂದು LIC ಪಾಲಿಸಿ ಸರೆಂಡರ್ ಆಗಿದೆ ಅಂದರೂ ಪರವಾಗಿಲ್ಲ, ಆ ಒಂದು ಮೊದಲ LICಯನ್ನು ಏನು ಮಾಡಿಸಿರ್ತಾರೋ ಅದೇ ಒಂದು ಪಾಲಿಸಿ ನಂಬರ್ನ ಹಾಕ್ಬಿಟ್ಟು ಇಲ್ಲಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅವರ ಒಂದು ರಿಜಿಸ್ಟರ್ಡ್ ಮೊಬೈಲ್ ಏನಿರುತ್ತೆ ಅದಕ್ಕೆ 6 ಡಿಜಿಟ್ OTP ಹೋಗುತ್ತೆ. ಆ OTPನ ಎಂಟರ್ ಮಾಡಿ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಬೇಕು. ಇದು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪಲ್ಲಿ ನಾವು ಓಪನ್ ಮಾಡಿದಾಗ ಈ ರೀತಿಯಾಗಿ ಆಪ್ಷನ್ಗಳು ಕಾಣುತ್ತೆ. ಅದೇ ನೀವು ಮೊಬೈಲಲ್ಲಿ ಲಾಗಿನ್ ಮಾಡಿದ್ರೆ ಯಾವ ರೀತಿ ಕಾಣುತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೀವೇನಾದರೂ ಮೊಬೈಲಲ್ಲಿ ಲಾಗಿನ್ ಆಗೋದಾದರೆ ಗೂಗಲಿಗೆ ಬಂದುಬಿಟ್ಟು ಗೂಗಲಲ್ಲಿ LBA ಅಂತೇಳಿ ಸರ್ಚ್ ಮಾಡಬೇಕಾಗುತ್ತೆ. ಅಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಇರುತ್ತೆ. ಸೈನ್ ಇನ್ LBA ಅಂತ ಏನಿರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಅವರ ಯೂಸರ್ ನೇಮನ್ನು ಎಂಟರ್ ಮಾಡಿಬಿಟ್ಟು ಸೆಂಡ್ OTP ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಮೊಬೈಲಲ್ಲಿ ನೀವೇನಾದರೂ ಮೊಬೈಲಲ್ಲಿ ಇಲ್ಲಿ 3 ಡಾಟ್ಸ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಡೆಸ್ಕ್ಟಾಪ್ ಮೋಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನೀವೇನು ನಿಮ್ಮ ಒಂದು KJD ನಂಬರ್ ಆಗಿರ್ಬೋದು ಅಥವಾ LIC ಪಾಲಿಸಿ ನಂಬರ್ನ ಹಾಕಿದ ಮೇಲೆ ನಿಮ್ಮ ಒಂದು ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು 6 ಡಿಜಿಟ್ OTP ಬರುತ್ತೆ. OTP ಹಾಕಿ ಇಲ್ಲಿ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. OTPನ ವೆರಿಫೈ ಮಾಡಿದ ಮೇಲೆ ನಿಮಗೆ ಈ ರೀತಿಯಾಗಿ ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ಇರೋವಂಥ ಒಂದು ಏನು 3 ಡಾಟ್ಸ್ ಇದೆಯಲ್ಲ, ಇಲ್ಲಿ 3 ಡಾಟ್ಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಒಂದು ಆಪ್ಷನ್ಗಳು ಓಪನ್ ಆಗುತ್ತೆ. ಅದರಲ್ಲಿ ನೀವು ಬ್ರಿಡ್ಜ್ ಕೋರ್ಸ್ LBA ಟೆಸ್ಟಿನ ಬ್ರಿಡ್ಜ್ ಕೋರ್ಸಿನ ಏನು ಗ್ರೇಡನ್ನು ತುಂಬೋದ್ರಿಂದ ನೀವು ಇಲ್ಲಿ ಏನು ಬ್ರಿಡ್ಜ್ ಕೋರ್ಸ್ ಅಂತ ಏನು ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಬ್ರಿಡ್ಜ್ ಕೋರ್ಸ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಓಪನ್ ಆಗುತ್ತೆ. ಈಗಾಗಲೇ ಅದು ಮೀಡಿಯಂ ಯಾವುದು ಅಂತ ಶಾಲೆ ಇರುತ್ತಲ್ಲ, ಆ ಮೀಡಿಯಂ ಆಟೋಮೆಟಿಕ್ ಫಿಲ್ ಆಗಿರುತ್ತೆ. ಅದಾದಮೇಲೆ ಕ್ಲಾಸನ್ನು ಏನು ಒಂದು ತರಗತಿಯನ್ನು, ಯಾವ ತರಗತಿಯ ಒಂದು LBA ಟೆಸ್ಟಿನ ಬ್ರಿಡ್ಜ್ ಕೋರ್ಸಿನ ಗ್ರೇಡನ್ನು ತುಂಬಬೇಕು ಅಂದ್ಕೊಂಡಿರ್ತೀರ ಆ ಕ್ಲಾಸನ್ನು ನೀವು ಸೆಲೆಕ್ಟ್ ಮಾಡಿದ್ಮೇಲೆ ಗ್ರೂಪನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಗ್ರೂಪನ್ನು ಸೆಲೆಕ್ಟ್ ಮಾಡಿದ್ಮೇಲೆ ಸೆಕ್ಷನನ್ನು ಸೆಲೆಕ್ಟ್ ಮಾಡಿ, ಅದಾದಮೇಲೆ ಸಬ್ಜೆಕ್ಟ್, ಯಾವ ಸಬ್ಜೆಕ್ಟನ್ನು ನೀವು ತಗೋಬೇಕು ಅಂತ ಫಿಲ್ ಮಾಡಬೇಕು ಅಂದ್ಕೊಂಡಿರ ಆ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿ, ಆಮೇಲೆ ಡೇಟನ್ನು ಇಲ್ಲಿ ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡಿ ಡೇಟನ್ನು ಸೆಲೆಕ್ಟ್ ಮಾಡಿ, ಆಮೇಲೆ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಎಲ್ಲ ತರಗತಿಯ ಆ ಒಂದು ತರಗತಿ ಏನು ಯಾವ ತರಗತಿಯನ್ನು ಆಯ್ಕೆ ಮಾಡಿರ್ತೀವೋ ಆ ತರಗತಿ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ತೋರಿಸ್ತಾ ಇರುತ್ತೆ. ಇಲ್ಲಿ 10 ಎಂಟ್ರೀಸ್ ಮಾತ್ರ ತೋರಿಸ್ತಾ ಇರುತ್ತೆ. ಇಲ್ಲಿ ಮೇಲ್ಗಡೆ 10 ಎಂಟ್ರೀಸ್ ಪರ್ ಪೇಜ್, ಒಂದು ಪೇಜಲ್ಲಿ 10 ಮಕ್ಕಳ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ 500 ಮೇಲೆ ಕ್ಲಿಕ್ ಮಾಡಿದ್ರೆ ಆ ಒಂದು ತರಗತಿ ಎಲ್ಲ ವಿದ್ಯಾರ್ಥಿಗಳ ಒಂದು ಡಿಸ್ಪ್ಲೇ ಕಾಣ್ತಾ ಇರುತ್ತೆ. ಅದಾದ್ಮೇಲೆ ಇಲ್ಲಿ ನೀವು ನೋಡ್ಬೋದು ವೀವ್ ಆಲ್ LOS ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ಒಂದು ಏನು ಸಬ್ಜೆಕ್ಟಿನ LOS ಎಷ್ಟು ಇದೆ ಅನ್ನೋದು ಇಲ್ಲಿ ತೋರಿಸ್ತಾ ಇರ್ತದೆ. 1 2 3 ಈ ಒಂದು ಏನು ಕ್ಲಾಸ್ ಮತ್ತೆ ಸಬ್ಜೆಕ್ಟ್ ವೈಸ್ ಅಲ್ಲಿ ಈ ಒಂದು LO ಇರುತ್ತೆ. ಇಲ್ಲಿ ಈ ಒಂದು ನಾನು ಏನು ಕ್ಲಾಸನ್ನು ಸೆಲೆಕ್ಟ್ ಮಾಡಿದ್ದೀನಿ ಅದರಲ್ಲಿ ಏನು 5 LO ಇದೆ. ಅದೇ ರೀತಿ ಏನು ಕ್ಲೋಸ್, ಇಲ್ಲಿ ಇಂಟು ಮಾರ್ಕ್ ಮೇಲಾರ ಕ್ಲಿಕ್ ಮಾಡಿ ಅಥವಾ ಕ್ಲೋಸ್ ಬಟನ್ ಮೇಲಾರ ಕ್ಲಿಕ್ ಮಾಡಬೇಕಾಗುತ್ತೆ. LO 1 ಅಂತ ಏನಿದೆ ಇಲ್ಲಿ ಏನು ನಾವು ಗ್ರೇಡನ್ನು A ಮತ್ತು B ಇಲ್ಲಿ ಕೊಡಬೇಕಾಗುತ್ತೆ. ನಾವೇನಾದರೂ A ಅಂತ ಕೊಟ್ಟರೆ ಅದು ಗ್ರೀನಲ್ಲಿ ಬರುತ್ತೆ. ನೀವೇನಾದರೂ A ಅಂತ ಕೊಟ್ಟರೆ, ಅದೇ ನೀವು B ಅಂತ ಗ್ರೇಡನ್ನು ಕೊಟ್ಟರೆ ನೀವು ಇಲ್ಲಿ ಈ ರೀತಿಯಾಗಿ ರೆಡ್ಡಲ್ಲಿ ಬರ್ತಾ ಹೋಗುತ್ತೆ. ಈ ರೀತಿಯಾಗಿ ಪ್ರತಿ ಮಗುವಿನಂದು
ಇಂಡಿವಿಜುವಲ್ ಆಗಿ ಪ್ರತಿ ಮಗುಗೂ ಗ್ರೇಡನ್ನು ನೀವು ಆ ಒಂದು LOಗೆ ಸಂಬಂಧಪಟ್ಟ ಹಾಗೆ ಆ ಒಂದು ಮಗು ಏನು ಗ್ರೇಡನ್ನು ತೆಗ್ದಿರುತ್ತೋ A ಅಥವಾ Bನ ನೀವು ಪ್ರತಿ ಮಗುಗೆ ಪ್ರತಿ ಇದಕ್ಕೂ ಕೂಡ ಇಂಡಿವಿಜುವಲ್ ಆಗಿ ಫಿಲ್ ಮಾಡಿದ ಮೇಲೆ ಕೆಳಗಡೆ ಬರಬೇಕಾಗುತ್ತೆ. ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಸೇವ್ ಆಪ್ಷನ್ ಅಂತ ಏನಿದೆಯಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಫೈನಲ್ ಸೇವ್ ಅಂತ ಇದೆ. ಇದನ್ನ ಫೈನಲ್ ಸೇವನ್ನ ಯಾವಾಗ ಕ್ಲಿಕ್ ಮಾಡಬೇಕಾಗುತ್ತೆ ಅಂದರೆ ನೀವು ಎಲ್ಲ ಒಂದು ಕೊಟ್ಟಿರೋಂಥ ಮಗುವಿನ ಈ ಗ್ರೇಡ್ ಕರೆಕ್ಟ್ ಇದೆಯಾ ಇಲ್ವೋ ಅಂತೇಳಿ ನೀವು ಚೆಕ್ ಮಾಡ್ಕೊಂಬಿಟ್ಟು ಅದಾದ್ಮೇಲೆ ನೀವು ಫೈನಲ್ ಸೇವನ್ನ ಮಾಡಬೇಕಾಗುತ್ತೆ. ಅಲ್ಲಿವರೆಗೂ ಫೈನಲ್ ಸೇವ್ನ ನೀವು ಮಾಡೋವರೆಗೂ ನಿಮಗೆ ಎಡಿಟ್ ಮಾಡೋ ಅವಕಾಶ ಇರುತ್ತೆ. ನೀವು ಒಂದ್ಸತಿ ಫೈನಲ್ ಸೇವನ್ನ ಮಾಡಿದ ಮೇಲೆ ನಿಮಗೆ ಎಡಿಟ್ ಆಪ್ಷನ್ ಇರಲ್ಲ. ಹಾಗಾಗಿ ನೀವು ಫೈನಲ್ ಸೇವನ್ನ ಮಾಡೋದಕ್ಕಿಂತ ಮುಂಚೆ ನೀವು ಈ ಒಂದು ಎಲ್ಲ ಒಂದು ಡೀಟೇಲ್ಸ್ನ ನೀವು ಕರೆಕ್ಟಾಗಿ ಫಿಲ್ ಮಾಡಿದಿರೋ ಇಲ್ವೋ ಅನ್ನೋದನ್ನ ಡೀಟೇಲ್ಸ್ನ ಚೆಕ್ ಮಾಡ್ಕೊಂಡು ನೀವು ಫೈನಲ್ ಸೇವನ್ನ ಕೊಡಿ. ಏನು ನೀವು ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಏನು PDF ಅಥವಾ ಒಂದು ಏನು ಎಕ್ಸೆಲ್ ಸೀಟಲ್ಲಿ 2 ಆಪ್ಷನ್ ಇದೆ. ಈ ಒಂದು PDF ಮೇಲೆ ನೀವು ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಒಂದು PDF ನಿಮಗೆ ನೀವು ಫಿಲ್ ಮಾಡಿರೋಂಥ ಎಲ್ಲ ಒಂದು ಏನು ಗ್ರೇಡ್ಗಳು ಒಂದು ಏನು ಇಂಡಿವಿಜುವಲ್ ಫಿಲ್ ಮಾಡಿರ್ತಾರೆ ಆ ಮಕ್ಕಳ ಎಲ್ಲ ಒಂದು ವಿವರನೂ ಕೂಡ ಇಲ್ಲಿ ಪ್ರಿಂಟ್ ಬರುತ್ತೆ. ನೀವು ಒಂದು ಈ ರೀತಿಯಾಗಿ ನೀವು ಒಂದು ಬ್ರಿಡ್ಜ್ ಕೋರ್ಸಿನ LBA ಲಾಗಿನಲ್ಲಿ ಒಂದು ಗ್ರೇಡನ್ನು ತುಂಬ ಅಂಥದ್ದಿರುತ್ತೆ. ಇಲ್ಲಿ ಏನು ಕೆಳಗಡೆ ಪೋಸ್ಟ್ ಟೆಸ್ಟ್ 5A ಅಂತ ಇದು ಪೋಸ್ಟ್ ಟೆಸ್ಟ್ 5Aನ ವ್ಯೂ ಓನ್ಲಿ ಅಂತ ಆಪ್ಷನ್ ಇಲ್ಲಿ ತೋರಿಸ್ತಾ ಇದೆ. ಇದು ಜೂನ್ 15 ನಂತರ ಓಪನ್ ಆಗುತ್ತೆ. ಈ ಒಂದು ಎಲ್ಲ ಫಿಲ್ ಆದಮೇಲೆ ಈ ರೀತಿಯಾಗಿ ನೀವು ಒಂದು ಬ್ರಿಡ್ಜ್ ಕೋರ್ಸ್ನ LBA ಟೆಸ್ಟಲ್ಲಿ ಬ್ರಿಡ್ಜ್ ಕೋರ್ಸ್ನ ಗ್ರೇಡನ್ನು ತುಂಬಿ ಕಂಪ್ಲೀಟ್ ಮಾಡೋಂಥದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.